ರಕ್ಕಸ ಬಿಸಿಲಿಗೆ ಸುಟ್ಟು ಹೋಗ್ತಾ ಇದೆ ಜಲಮೂಲಗಳು. ಅಧಿಕಾರಿಗಳೇ ಸ್ವಲ್ಪ ಎಚ್ಚರವಾಗಿರಿ. ಬಾಯಾರಿರುವಂತಹ ಜನರ ಶಾಪ ನಿಮಗೂ ಕೂಡ ತಟ್ಟಬಹುದು. ಹಾಗಾಗಿ ಮುಗಳಿ ಗ್ರಾಮದ ನೀರಿನ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ? ಈ ಸಮಸ್ಯೆಯನ್ನ ನೀಗಿಸುವವರು ಯಾರು? ಧಾರವಾಡದಲ್ಲಿ ಬಿಸಿಲಿನ ತಾಪಕ್ಕೆ ಶಿಕ್ಷಣಕ್ಕಿಂತ ನೀರೇ ಮುಖ್ಯವಾಯ್ತಾ? ಬತ್ತಿ ಹೋದ ಜಲಮೂಲ, ಕುಸಿದಿರುವಂತಹ ಅಂತರ್ಜಲ ಆತಂಕ ಇಲ್ಲಿ ಮನೆ ಮಾಡಿದೆ. ಈಗ ನೀರಿನ ದಾಹ ತಣಿಸಿಕೊಳ್ಳಲು ಗ್ರಾಮಸ್ಥರು ಪಡಬಾರದ ಕಷ್ಟವನ್ನ ಪಡ್ತಾ ಇದ್ದಾರೆ. ಬೋರ್ವೆಲ್ನಲ್ಲೂ ಕೂಡ ಬಿಟ್ಟು ಬಿಟ್ಟು ಬರ್ತಾ ಇದೆ ಹನಿ ಹನಿ ನೀರು. ಹಾಗಾಗಿ ಗಂಟೆಗಟ್ಟಲೆ ಪಾಳೆ ನಿಂತು ನೀರು ಹಿಡಿತಾ ಇದ್ದಾರೆ. ಮಹಿಳೆಯರು ಕೂಡ ನೀರಿಗಾಗಿ ಪರದಾಟ ಎದುರು ಕೂಡ ಇತ್ತ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸುಳಿತಾ ಇಲ್ಲ. ಗಾಡಿಯಲ್ಲೇ ಜಲ ಸಂಚಾರ ಆಗ್ತಾ ಇದೆ. ನೀರಿಲ್ಲದೆ ಕಂಗಾಲಾಗ್ತಿದ್ದಾರೆ ಅನ್ನದಾತರು. ಹೀಗೆ ಅಧಿಕಾರಿಗಳು ಈ ರೀತಿಯಾಗಿ ಮೌನವನ್ನ ವಹಿಸಿರೋದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಅದರಲ್ಲೂ ಕೂಡ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಒಂದು ಕ್ಷಣ ಈ ನಮ್ಮ ಬೆಂಗಳೂರು ಅಥವಾ ಬೇರೆ ಭಾಗದಲ್ಲಾದ್ರೂ ಒಂದು ಕ್ಷಣ ಓಕೆ, ಆದ್ರೆ ಈ ಭಾಗದಲ್ಲಿ ಇನ್ನ ಜಾಸ್ತಿ ತುಂಬಾ ಬಿಸಿಲಿರುತ್ತೆ. ಈ ಬಿಸಿಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನೋಡಿ ಹೇಗೆ ಮಕ್ಕಳು ಗಾಡಿಗಳಲ್ಲಿ ಬಿಂದಿಗೆಗಳಲ್ಲಿ ನೀರನ್ನ ತುಂಬಿಕೊಂಡು ತಳ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಸುಡೋ ಬಿಸಿಲಲ್ಲಿ. ಧಾರವಾಡದಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತೆ, ಆದ್ರೂ ಕೂಡ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಈ ಸಮಸ್ಯೆಯನ್ನ ಯಾರು ಬಗೆಹರಿಸ್ತಾರೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಧಾರವಾಡದಲ್ಲಿ ಬಿಸಿಲಿನ ತಾಪಕ್ಕೆ ಈ ಮಟ್ಟಕ್ಕೆ ನೀರಿನ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಜಲಮೂಲಗಳು ಎಲ್ಲವೂ ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಹೀಗೆ ನೀರು ಬರ್ತಾ ಇದೆ, ಎಲ್ಲೋ ಒಂದು ಸ್ವಲ್ಪ ನೀರು ಬರ್ತಾ ಇದೆ ಅಷ್ಟೇ. ಅದು ಕೂಡ ಗಂಟೆಗಟ್ಟಲೆ ಕಾದ್ರೆ ಅದಾದ ನಂತರ ಎಲ್ಲೋ ಒಂದು ಸ್ವಲ್ಪ ನೀರು ಸಿಗುತ್ತೆ. ಇನ್ನು ಅಧಿಕಾರಿಗಳ ಮೌನ, ಗ್ರಾಮಸ್ಥರ ರೋಧನ, ಬಾಯಾರಿರುವಂತಹ ಬದುಕು. ಹುಬ್ಬಳ್ಳಿ ಧಾರವಾಡದ ಮುಗಳಿ ಗ್ರಾಮದಲ್ಲಿ ಬಾಯಾರಿದ ಬದುಕು. 2 ಬೋರ್ವೆಲ್ ಬತ್ತಿದ್ರೂ ಕೂಡ ಅಧಿಕಾರಿಗಳ ಕಣ್ಣು ತೆರೆಸದ ಜಲಕ್ಷಾಮ ಇದು. ಸಂಭ್ರಮದ ಸಮಾವೇಶಗಳ ನಡುವೆ ಜನರ ನೀರಿನ ಗೋಳು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಧಾರವಾಡದ ಹಳ್ಳಿಗಳಲ್ಲಿ ಹನಿ ನೀರಿಗೂ ಕೂಡ ನಡೀತಾ ಇದೆ ಬಿಗ್ ಫೈಟ್. ಹಾಗಾಗಿ ಈ ಸಮಸ್ಯೆ ಇದ್ರೂ ಕೂಡ ಧಾರವಾಡದ ಈ ಹಳ್ಳಿಗಳಲ್ಲಿ ಜನ ಹನಿ ನೀರಿಗೋಸ್ಕರ ಎಷ್ಟೊಂದು ಪರದಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮೌನ ವಹಿಸಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ನೀರಿನಂತೆ ಒಂದ್ ತಿಂಗಳಾತಂತ್ರಿ ಒಂದ್ ಆಳ ಮನಿಗೆ ನೀರ್ ತರಕ್ ಬಿಡುದಾಗಿದ್ರಿ. ಯಾವ ಅಧಿಕಾರಿಗಳು ಪಂಚಾಯತ್ ಅವರು ಯಾರು ಬಂದಿಲ್ರಿ, ಜಿಲ್ಲಾ ಪಂಚಾಯತ್ ಅವರು ಯಾರು ಬಂದಿಲ್ಲ, ಯಾರು ನೋಡಕ ಯಾರಿಲ್ರಿ. ಹಿಂಗಾಗಿ ನೀರಿನ ಬಾಳ ಸಮಸ್ಯೆ ಬಾಳ ಆಗೈತ್ರಿ. ಡೈಲಿ ಬರ್ತದ್ರಿ. ಡೈಲಿ ಬಂದ್ರು ಒಂದ್ ಕೊಡ ತುಂಬಬೇಕಂದ್ರೆ 5 ನಿಮಿಷ ಬೇಕ್ರಿ. ಒಂದ್ ಕೊಡ ತುಂಬಬೇಕಾದ್ರೆ 5 ನಿಮಿಷ ಬೇಕ್ರಿ. ಆಮೇಲೆ ಪಾಳೆ ಅಂತಿ ದೊಡ್ಡ ಪಾಳೆ ಬಡದಾಟ್ರಿ ಬೆಳಿಗ್ಗೆ ಆದ್ರೆ. ಹಿಂಗಾಗಿ ನೀರಿನ ಬಾಳ ಸಮಸ್ಯೆ ಎಷ್ಟು ಸಮಸ್ಯೆ ಚಲೋ ಈಗ ಒಂದ್ ತಿಂಗಳಾಯ್ತ್ರಿ. ಒಂದ್ ತಿಂಗಳಾಯ್ತಂದ್ರೆ ಈಗ ಒಂದ್ ಕೊಡ ತುಂಬಬೇಕಂದ್ರೆ ನೀರಂತಿ ಹಿಡಿದು ಚಾಲ. 2 ಬೋರ್ ಅಂತ ಪೂರ್ತಿ ಬಚ್ಚಿ ಬೀಳತ್ತೆ. 2 ಬೋರ್ ಅವು ಸಣ್ಣಗೆ ಬರತಾವ. ನೀರಿನ ಟ್ಯಾಂಕರ್ ಏನು ವ್ಯವಸ್ಥೆ ಮಾಡಿದ? ನೀರಿನ ಟ್ಯಾಂಕಿ ಅಂತ ಏನು ವ್ಯವಸ್ಥೆ ಇಲ್ರಿ. ಏನು ಬಂದಿಲ್ಲ. ನೀರು ಐತಲ್ರಿ, ಈಗ ಕುಡಿ ನೀರಿಂದ ಅದೇನು ಬರ್ತಾವ? 3 ದಿನಕ್ಕೊಂದು ಬರ್ತದ್ರಿ. 3 ದಿನಕ್ಕೊಮ್ಮೆ ಅದು ಕಟಾಂಗ್ ಕಟ್ಟಿದ್ರಿ ಬಳಸ. ಎಷ್ಟೊತ್ತನ ಬಿಡ್ತಾರೆ? 1 ತಾಸು ಬಿಡ್ತಾರೆ. 1 ತಾಸು ಬಿಡ್ತಾರೆ, ಮನೆಗೆ ಪರೋಟ ಆಗೋದಿಲ್ರಿ. ಹೇಳ್ರಿ. ನೀರಿನಂತೆ ಒಂದ್ ತಿಂಗಳಾತಂತ್ರಿ ಒಂದ್ ಆಳ ಮನಿಗೆ ನೀರ್ ತರಕ್ ಬಿಡುದಾಗಿದ್ರಿ. ಯಾವ ಅಧಿಕಾರಿಗಳು ಪಂಚಾಯತ್ ಅವರು ಯಾರು ಬಂದಿಲ್ರಿ, ಜಿಲ್ಲಾ ಪಂಚಾಯತ್ ಅವರು ಯಾರು ಬಂದಿಲ್ಲ, ಯಾರು ನೋಡಕ ಯಾರಿಲ್ರಿ. ಹಿಂಗಾಗಿ ನೀರಿನ ಬಾಳ ಸಮಸ್ಯೆ ಬಾಳ ಆಗೈತ್ರಿ. ಡೈಲಿ ಬರ್ತದ್ರಿ. ಡೈಲಿ ಬಂದ್ರು ಒಂದ್ ಕೊಡ ತುಂಬಬೇಕಂದ್ರೆ 5 ನಿಮಿಷ ಬೇಕ್ರಿ. ಒಂದ್ ಕೊಡ ತುಂಬಬೇಕಾದ್ರೆ 5 ನಿಮಿಷ ಬೇಕ್ರಿ. ಆಮೇಲೆ ಪಾಳೆ ಅಂತಿ ದೊಡ್ಡ ಪಾಳೆ ಬಡದಾಟ್ರಿ ಬೆಳಿಗ್ಗೆ ಆದ್ರೆ. ಹಿಂಗಾಗಿ ನೀರಿನ ಬಾಳ ಸಮಸ್ಯೆ ಅಂದ್ರೆ ಈಗ 1 ತಿಂಗಳಿಂದ ನೀರಿನ ಸಮಸ್ಯೆ. ಅದು ಯಾಕಂದ್ರೆ ಇಟ್ಟು 2 ಬೋರ ಏಕಕಾಲಕ್ಕೆ ಬಂದ್ ಆಗಿಬಿಡ್ತಾವೆ. ಅಷ್ಟಕ್ಕಾಗಿ ಮತ್ತೇನಿಲ್ಲ. ಈಗ 1 ತಿಂಗಳಿಂದ ಅಷ್ಟ ಇಲ್ಲಾಂದ್ರೆ ಮುಂಚೆ ಏನು ನಮ್ಗೆ ನೀರಿನ ಸಮಸ್ಯೆ ಏನು ಆ ತರ ಏನು ಯಾವ್ದು ಕಂಡು ಬರ್ತಿಲ್ಲ. ಈಗ 1 ತಿಂಗಳಿಂದ ಈಗ ಸಮಸ್ಯೆ ಆಗೈತಿ. ಅದಕ್ಕೆ ನಾವು ಮಾನ್ಯ ಶಾಸಕರು ಕಿತ್ತೂರಿಗೆ ಬಂದಾಗ ಅವ್ರ ಗಮನಕ್ಕೆ ತಗೊಂಡ್ಬಂದವಿ. ಅವ್ರು ಇಮಿಡಿಯೇಟ್ಲಿ ಇದನ್ನ ನಮ್ಗ ನಿವಾರಣೆ ಮಾಡ್ತೇನೆ ಅಂತ ಹೇಳಿದ್ರು, ಮಾಡೇ ಮಾಡ್ತಾರೆ. ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ರೆ ಸದ್ಯಕ್ಕೆ ನಿಮಗೆ? ಇಲ್ಲ, ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಿಲ್ಲ. ಜೆಜೆಮ್ ನೀರು ಬಹಳ ಕಡಿಮೆ ಆಗಿಬಿಟ್ಟಿಲ್ಲ, ಅದು ಸರಿಯಾಗಿ ಬಿಡ್ತಾ ಇಲ್ಲ. ಅದು ಇವತ್ತು ಸಮಸ್ಯೆ ನೀವು ಅನುಭವಿಸ್ತಾರೆ. ನೀರಿನ ಬಹಳ ಸಮಸ್ಯೆ ಐತೆ. ಮತ್ ಮುಂದೆ ಬೇಸಿಗೆ ವಿಸ್ತಾರ ಶುರು ಆಗುತ್ತೆ. ಇನ್ನು ಬಹಳ ಸಮಸ್ಯೆ, ಇನ್ನೂ ಟೈಮ್ ಐತೆ ಸರ್. ಅದಕ್ಕೆ ಈಗ ನಾವು ಶಾಸಕರ ಗಮನಕ್ಕೆ ಹೋದಾಗ ಇಮಿಡಿಯೇಟ್ಲಿ ಮೊನ್ನೆ ಈಗ 2 ದಿನಗೂ ಒಂದು ಕಳಿಸ್ತೇನೆ ಅಂತಂದಿದ್ರು. ಅಧಿಕಾರಿಗಳನ್ನ ಕರೆಸಿ ಬಗೆಹರಿಸ್ತೇನೆ ಅಂತ ಹೇಳಿ ಸಮಸ್ಯೆ ಅಂದ್ರೆ ಈಗ ಹೀಗೆ ಸದ್ಯಕ್ಕೆ ಇಲ್ಲಿನ ಗ್ರಾಮಸ್ಥರು, ಈ ಹಳ್ಳಿನ ಜನ ಹೇಳ್ತಾ ಇರುವಂತದ್ದು ಈ ಮಟ್ಟಕ್ಕೆ ಇಲ್ಲಿ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಒಂದು ಪ್ರಶ್ನೆ ಹುಟ್ಟುತ್ತೆ.
ಒಂದು ಸಭೆಗಳನ್ನ ಮಾಡ್ತಾರೆ. ಈ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಒಂದು ಸಭೆಗಳನ್ನ ಮಾಡ್ತಾರೆ. ಸಭೆ ಮಾಡಿ ಅಲ್ಲಿ ಆ ಒಂದು ಹಳ್ಳಿಯಲ್ಲಿ ಏನ್ ಸಮಸ್ಯೆ ಇದೆ, ನೀರಿರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಬೇರೆ ಮತ್ತೊಂದು ರೋಡ್ ಸಮಸ್ಯೆ ಇರ್ಬೋದು, ಎಲ್ಲವೂ ಕೂಡ ಅಲ್ಲಿರುವಂತಹ ಜನಪ್ರತಿನಿಧಿಗಳು ಅಥವಾ ಅಲ್ಲಿರುವಂತಹ PDO ಎಲ್ಲವೂ ಕೂಡ ವಿಚಾರಿಸ್ತಾರೆ. ಅದಾದ ನಂತರ ಅದಕ್ಕೆ ಏನ್ ಪರಿಹಾರ ಏನು ಅಂತ ಹೇಳಿ ಕಂಡುಕೊಳ್ತಾರೆ. ಆದ್ರೆ ಈಗ ಈ ಒಂದು ಧಾರವಾಡ ಮುಗುಳಿ ಭಾಗದಲ್ಲೂ ಕೂಡ ಯಾವ ಸಭೆನೂ ಇಲ್ಲ, ಯಾವ ಅಧಿಕಾರಿನೂ ಇಲ್ಲ. ಏನೇ ಸಮಸ್ಯೆ ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೋತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ, ಏನಕ್ಕೆ ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನು ಇಲ್ಲಿರುವಂತಹ ಜನ ಈ ಒಂದು ನೀರಿನ ಸಮಸ್ಯೆಯಿಂದ ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಆದ್ರೂ ಕೂಡ ಬಿಸಿಲಿಗಾಲ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಮಟ್ಟಕ್ಕೆ ಬಿಸಿಲಿರುತ್ತೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ.